ಎಷ್ಟಾಯ್ತು ಯಾವುದು ಗತಿ ಸಾಮಾನ್ಯ ವಿಶೇಷಣಾಚ್ಯ ಗುಹಾಂ ಪ್ರವಿಷ್ಟವು ಆತ್ಮಾನ ಬದಲಾಗಿತ್ತು. ಈಗ ಆದಿತ್ಯ ಅಂತರ ಉಪಪತ್ತೇ ಅಂತರಹ ಒಳಗಿರೋನು ಅಂತ ಅರ್ಥ. ಚಕ್ಷುರಂತಸ್ಥೋ ವಿಷ್ಣುರೇವ. ಯಾಕೆ ತ್ರಿಪಾದಶ್ಚ ಅಮೃತಂ ದಿವಿ ಇತ್ಯಾದಿನ ತಸ್ಯೈವ ಅಮೃತತ್ವಾದಿ ಉಪಪತ್ತೇ. ಅಮೃತ ಅನ್ನೋ ಪದ ಬಂದ ತಕ್ಷಣ ಯಾರು ನೆನಪಾಗಬೇಕು? ದೇವರು. ಗೊತ್ತಾಯ್ತಾ? ಅದು ಆದ್ದರಿಂದ ಬ್ರಹ್ಮಶಬ್ದಾದಿ ಉಪಪತ್ತೇಶ್ಚ. ಆಗ ಬ್ರಹ್ಮಶಬ್ದ ಅದಕ್ಕೆ ಮ್ಯಾಚ್ ಆಗುತ್ತೆ. ಬೇರೆಯವ್ರು ಹೇಳಿದರೆ ಮ್ಯಾಚ್ ಆಗೋದೇ ಇಲ್ಲ. ಸೋಹಮಸ್ಮಿ ಇತ್ಯಾದಿ ಅಂತರ್ಯಾಮ್ಯಪೇಕ್ಷೆಯ ಸೋಹಮಸ್ಮಿ ಅಂತ ಉಪಾಸನೆ ಮಾಡಿ ಅಂತ ಹೇಳ್ತಾರೆ. ಅವ್ರೇನು ತಿಳ್ಕೊಂಡ್ರು? ನಾನೇ ಅವನು ಒಂದು ಅಲ್ಲ. ಸೋಹಮಸ್ಮಿ ಅಂದರೆ ಸಹ ಅಹಂ ಅಸ್ಮಿ ಅಂದರೆ ನಾನು ಅವನ ಅಧೀನ, ಅವನು ನಮ್ಮ ಸ್ವಾಮಿ ಅಂತ ಅರ್ಥ. ಮತ್ತೆ ಯಥಾ ಪ್ರಕಾರ ಇಷ್ಟೊತ್ತು ಅದೇ ತಾನೆ, ಅವನು ನಮ್ಮ ಸ್ವಾಮಿ. ಅರ್ಥ ಆಯ್ತಾ? ಅದಕ್ಕೆ ಈ ಕಡೆಯಿಂದ ಓದಾಗುತ್ತೆ, ಅದು ಈ ಕಡೆಯಿಂದ ಓದಿದರೆ ಸೋಹಂ ಅನ್ನೋದು ಹಂಸಃ ಅಂತಾಗುತ್ತೆ. ಹಂಸಃ ಸೋಹಂ ಸ್ವಹ. ಹಂಸಃ ಸೋಹಂ ಸ್ವಹ. ಬರೀ ಸ್ವಹ ಹುಡ್ಕೊಟ್ರೆ ಉಪಯೋಗ ಇಲ್ಲ. ಹಂಸಃ ಸೋಹಂ ಸ್ವಹ. ಅವನು ಹಂಸ, ನಾನು ಸೋಹಂ. ಏನಾಯಿತು ಸ್ವಾರಸ್ಯ ನೋಡಿ ಅದರಲ್ಲಿ? ಹಂಸಃ ನಾನು ಸೋಹಂ, ಪ್ರತಿಬಿಂಬ ಆಯ್ತದು. ಗೊತ್ತಾಯ್ತಾ? ಅವನು ದೇವರು ಅಂದರೆ ಸೋಹಂ ಅಂದರೆ ಏನು? ನಾನು ಅವನ ಪ್ರತಿಬಿಂಬ ಅಂತ ಅರ್ಥ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಹೇಗೆ ಕಾಣಿಸುತ್ತೆ ಪ್ರತಿಬಿಂಬ? ಲ್ಯಾಟ್ರಲ್ ಇದಾಗಿರೋದು, ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅಷ್ಟೇ ಅದು. ಆ ಸೋಹಂ ಶಬ್ದಕ್ಕೆ ಮುಂದೆ ಹಿಂದಕ್ಕೆ ಬಿಟ್ಟು ಬರೀ ಸೋಹಂ ನೋಡ್ಕೊಂಡ್ಬಿಟ್ರೆ ಅಷ್ಟೇ. ಹಂಸ ಸೋಹಂ ಅನ್ಬೇಕಾಗ. ಅವನು ಬಿಂಬ ಪರಿಶುದ್ಧನಾದ. ಹಂಸ ಅಂದರೆ ಶುದ್ಧ, ಅಚ್ಚ ಬಿಳಿ. ನಾನು ಪ್ರತಿಬಿಂಬ ಆದ್ದರಿಂದ ಊಟ ಪಡ್ತಾ ಎರಡು ಕೂಡ. ನಾನು ಅಧೀನೇನೂ ಇಲ್ಲ, ನಿರ್ದೋಷತ್ವನೂ ನಮಗಿಲ್ಲ. ಈಗ ಅದು ಬರಲಿ ಅಂತ ಬುಡ್ಡಾಡ್ಬಿಡೋಕೆ ಅದು ಎಲ್ಲ ಹೋಗೋದಿಲ್ಲ, ಔಪಾಧಿಕವಾದ ಹೋಗುತ್ತೆ, ಶಾಶ್ವತ ಉಳ್ಕೊಂಡ್ಬಿಡೋದು. ಅದು ಪದದ ಹಂಸ ಶಬ್ದದ ಸ್ವಾರಸ್ಯ ಇರೋದೆ. ಹಂಸ ಮಂತ್ರ 3 ಭಾಗ ಇರೋದು. ಹಂಸಃ ಸೋಹಂ ಸ್ವಹ 3 ಹೇಳೋದು ಹಂಸ ಮಂತ್ರ ಆಗುತ್ತೆ. ಅದು ರೇಚಕ, ಪೂರಕ, ಕುಂಭಕ. ಅದರಲ್ಲಿ ಹಂಸ ಹೇಗೆ ಬೇಕಾದ್ರೆ ಉಲ್ಟಪಟ್ಟ ಮಾಡ್ಕೋಬೋದು ನಾವು. ರೇಚಕ ಪೂರಕ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಬಲಭಾಗದಿಂದ ಬಿಡಬೇಕು, ಎಳ್ಕೋಬೇಕು. ಅದು ಆಮೇಲೆ ಹಿಡ್ಕೋದು 3 ಭಾಗದಲ್ಲಿ. ಆದರೆ ಅದು ಉಲ್ಟಪಟ್ಟನ್ನು ಆಗಬಹುದು. ಹೇಗೆ ಅಂದರೆ ಈ ಬಲಭಾಗದಿಂದಲೇ ರೇಚನೆ ಮಾಡಿ ಎಡಭಾಗದಿಂದ ತೊಗೊಳೋದಾದರೆ ಎಡಭಾಗದ ರೇಚನೆ ಬಲಭಾಗದಿಂದ ತೊಗೊಳ್ಬೋದು. ಅದು ಅಲೋ ಮಾಡಿದ್ದಾರೆ. ಪೂರಕ ಮಾತ್ರ ಕಾಮನ್ ಆ ರೀತಿ ಮಾಡುವ. ಅವ ಏನಾಗಲಿಲ್ಲ. ಈಗ ಹಂಸ ಅನ್ನೋದು ಹಾಗೆ ಉಳ್ಕೊಳ್ತು, ಸೋಹಂ ಅನ್ನೋದು ಇಲ್ಲಿ ಬಂತು. ಸ್ವಾಹ ಅಂದರೆ ಅವನ್ನೆಲ್ಲ ಅರ್ಪಣೆ ಮಾಡ್ಕೋತೇನೆ. ಸ್ವಾಹ ಅಂದರೆ ಈಗ ಬಿಂಬನೇ ಸಮರ್ಪಣೆ ಎಲ್ಲಿ ಮಾಡಬೇಕು? ಸಬ್ಮಿಟ್ ಎಲ್ಲಿ ಮಾಡಬೇಕೀಗ? ಬಿಂಬ ಇಮ್ಮಿಡಿಯೇಟ್ ಸುಪೀರಿಯರ್ ಆಫೀಸರ್ ರಿಪೋರ್ಟ್ ಮಾಡ್ಕೋಬೋದು. ಇಮ್ಮಿಡಿಯೇಟ್ ಸುಪೀರಿಯರ್ ಆಫೀಸರ್ ದಿವಸ ವಿಷಯ ಕುತ್ಕೊಂಡ್ಬಿಟ್ಟು ಹೋಗಿ ಅದನ್ನು ಕಾಲೇಜು ತಂದು ಆಫೀಸ್ ಅಲ್ಲಿಗೆ ಹೋಗಬೇಕು. ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬೇರೆ, ಹೆಡ್ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಡೈರೆಕ್ಟ್ ಸುಪೀರಿಯರ್ ಮಾಡ್ಕೊಂಡ್ರೆ ಆಯಿತು. ಅದಕ್ಕೆ ಹಂಸಃ ಸೋಹಂ ಸ್ವಾಹ. ಸ್ವಾಹ ಅಂದರೆ ಅರ್ಪಣೆ. ಅಗ್ನಿಯಲ್ಲಿ ಮಾಡಿದ ಹೋಮ. ಇದೇನೋ ಒಳಗೇನೆ ಮಾಡ್ಕೊಳ್ಳೋ ಹೋಮ ಇದು. ದೇವ್ರಲ್ಲಿ ಯಾವಾಗಲೂ ಅದನ್ನು ಸಮರ್ಪಣೆ ಮಾಡ್ಕೋತಾ ಇದ್ದೇನೆ ಅಂದೇನು ಆತ್ಮ ನಿವೇದನ. ಟೋಟಲ್ ಸರೆಂಡರ್ ಆಗ, ಟೋಟಲಿ ಸರೆಂಡರ್ ಆಗ. ಅವರ ಸೋಹಂ ಅಲ್ಲ, ಪೂರ್ವ ಕುಂಭಕ ಅಂಬುದು ಸ್ವಾಹ. ಸ್ವಾಹ ಏನು ಕುತ್ಕೊಂಡ್ಬಿಡ್ತಾರೆ. ಸ್ವಾಹ ಅರ್ಪಣೆ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಈಗ ನೀನು ನಾನು ನಿನ್ನ ಅರ್ಪಣೆ. ಅರ್ಥ ಆಯ್ತಾ? ಏನು ಕನ್ಫ್ಯೂಷನ್ ಏನು? ಕುಂಭಕ ಫೈನಲ್ಲು, ಸ್ವಾಹ ಇದು ಫೈನಲ್. ಮತ್ತೆ ಪೂರಕ ಕುಂಭಕ ಹೇಗಾಗುತ್ತದು? ಹಾಂ, ಅದೇ ಹೇಳಿದ್ದಾರೆ. ಉಲ್ಟಪಟ್ಟರೂ ಆಗ್ಬೋದು, ಅದು ಹೀಗೂ ಆಗ್ಬೋದು, ಆಗಬಹುದು. ಆದರೆ ಕುಂಭಕ ಮಾತ್ರ ಚೇಂಜ್ ಆಗೋದಿಲ್ಲ. ಏನದು? ಯಾವುದೇ ಮಾಡಿದ್ರು ಕುಂಭಕನೇ. ಹಾಂ, ಅದು ಉಲ್ಟಪಟ್ಟ ಆಗ್ಬೋದು ಬೇಕಾದ್ರೆ. ಸ್ವಾಹ ಮತ್ತು ಕುಂಭಕ ಅದೇ ಸ್ವಾಹ ಮಾಡಬಾರ್ದು ಅಷ್ಟೇ. ಕುಂಭಕ ಸ್ವಾಹ ಮಾಡಿಬಿಟ್ಟು ಪ್ರಾಣಾಯಾಮ ಆಗೋದಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನೀವು ಅಭ್ಯಾಸ ಇದ್ದರೆ ಕುಂಭಕಕ್ಕೆ ಹೋಗಿಬಿಡ್ಬೋದು ಅಂತ ಹೇಳ್ತಾರೆ. ಪ್ರೊಸೀಜರ್ ಇದೆ ಅಷ್ಟೇ. ಬಟ್ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ, ಕುಂಭಕಕ್ಕೆ ಹೋಗ್ಬಿಡ್ತಾರೆ. ಅದು ಪ್ರಾಕ್ಟೀಸ್ ಆಗೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡೋದು. ಪ್ರಾಕ್ಟೀಸ್ ಆದಮೇಲೆ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಹಾಂ, ನೀವು ಕೇಳಿರ್ಬೋದು, ಅದಿರ್ಬೋದು, ಇಲ್ಲ ಅಂತಲ್ಲ. ಅದು ಆಚಾರ್ಯ ಹೇಳಿದ್ರೆ ಮಾತು ಸರಿ, ಅದು ಸುಳ್ಳಲ್ಲ. ಅದು ಹಂಸವಂತರ ಉಪಾಸನೆಯನ್ನು 1 ತಿಂಗಳು ನಿರಂತರ ಮಾಡಿದರೆ
ನಿರಂತರ ನಾನ್ ಸ್ಟಾಪ್ ಮಾಡಿದರೆ ದೊಡ್ಡ ನಂತರ ಒಳಗೆ ಬರುತ್ತಾ ಫಸ್ಟ್ ಯೋಚನೆ ಮಾಡಿ ಯಾರು ಭಾರಿ ದೊಡ್ಡವ್ರಿಗೆ ಬರುತ್ತೆ ವಾಯುದೇವರು ಅನುಗ್ರಹ ಮಾಡ್ತಾರೆ ಅವ್ರು ಅನುಗ್ರಹ ಮಾಡಿದ್ರೆ ದೇವರು ಕಾಣಿಸ್ತಾರೆ ಅಂತ ಅದು ಹೇಳ್ತಾರೆ. ಒಬ್ಬ ಉಪವಾಸನೆ ಮಾಡೋದರಿಂದ ವಾಯುದೇವರ ಅಪ್ರೋಕ್ಷ ಜ್ಞಾನ ಆಗುತ್ತೆ ಅಂದರೆ ನಮಗೆ ವಾಯುದೇವರು ಕಾಣ್ತಾರೆ ಅಂತ ಅರ್ಥ. ವಾಯುದೇವರು ಕಂಡ ಪರಮಾತ್ಮನ ಪ್ರತಿಮೆ ಅವರು ದೇವ್ರು ಕಂಡಾಗ ಆಯ್ತಲ್ಲ ಅಪ್ರೋಕ್ಷ ಜ್ಞಾನದ ಸಾಧನ. ಆ ಪರ ಜಾಸ್ತಿ ಯಾರಿದ್ರು ಹೇಳಿ ನೋಡಂತೆ. ಧ್ರುವ ಉಸಿರಾಡ್ಕೊಂಡು ಬಿಡಲೇ ಇಲ್ಲ. 1 2 3 4 6 ತಿಂಗಳಲ್ಲಿ 1 2 3 4 ಆಯಿತು. 4 ಆದ ತಕ್ಷಣ ಎಳ್ಕೊಂಡ 6 ತಿಂಗಳು ಮುಗಿಯವರು ಬಿಡಲೇ ಇಲ್ಲ. ಆ ರೀತಿ ಅಭ್ಯಾಸ ಸಾಧ್ಯ ಇದೆಯಾ? ಬೇರೆ ಬಿಡ್ತಾರೆ ಬೇರೆ ಬಿಡ್ತಾರೆ ಭೂಲೋಕದಲ್ಲೇ ಇರೋದಿಲ್ಲ ಅದಲ್ಲ. ಅದಕ್ಕಷ್ಟೇ ಪ್ರಾಣಾಯಾಮ ಹೇಳ್ತಾರೆ ಹುಷಾರು ಮೊದಲು ಸ್ಲೋ ಇಂದ ನಿಧಾನ ಹೋಗಿ ಎಷ್ಟು ಆಸ್ಪತ್ರೆಗೆ ಹೋದವರು ಇದ್ದಾರೆ ಆಮೇಲೆ ವಾಪಸ್ ಬರೋದು ಕಟ್ಟಾಗ್ಬಿಡೋದು. ಹಾಗೆಲ್ಲ ಮಾಡಬೇಕು. ಅದಕ್ಕೆ ನಿಧಾನವಾಗಿ ಜಾಸ್ತಿ ಮಾಡ್ತಾ ಹೋಗ್ಬೇಕದು. ಹಾಂ ಏನೇನು ಏನು ಹಾಂ ಹೌದು. ಕೆಲವನ್ನ ಮುಖ್ಯವಾಗಿ ಮಾಡಿ ಸೋಮ ಅಂದ್ರೇನು? ಸಾಕ್ಷಾತ್ ಪ್ರತಿಬಿಂಬ ಅಂತ. ಆಭಾಸಕೋಸ್ಯ ಪವನಃ. ನಾವೆಲ್ಲ ಪ್ರತಿಬಿಂಬ ಅಂತ ಕರ್ಕೊಂಡ್ರು ಕೂಡ ಡೈರೆಕ್ಟ್ ಪ್ರತಿಬಿಂಬ ಅಲ್ಲ. ನಾವು ಓಡಿದ್ದೀವಿ. ಈಗೊಂದು ಎರಡಿದೆ, ವಾಯುದೇವ್ರಿಗೆ ಒಂದೇ. ಅದಕ್ಕೆ ಆ ಮುಖ್ಯಾಧಿಕಾರ ಅವ್ರದ್ದಿಗೆ. ಅದಕ್ಕೆ ಹಂಸವಂತರ ಜಪ ಅವ್ರು ಮಾಡ್ತಾರೆ. ಮುಖ್ಯ ಜಪ ಮಾಡೋದು ಅವರು. ಪ್ರತಿಬಿಂಬ ನಾವು ಮಾಡಬೇಕು. ಆ ಸೋಮ ಅರ್ಥ ತಿಳ್ಕೊಳ್ಬಾರ್ದು. ಆ ಅರ್ಥ ತಿಳ್ಕೊಬಾರ್ದು. ನಾವೇನು ಮಾಡಬೇಕು? ಸಾಕ್ಷಾತ್ ಪ್ರತಿಬಿಂಬ ಅಂತ ಅರ್ಥ ಮಾಡಬಾರ್ದು. ಸಹ ಅಹಂ, ಅವನ ಪ್ರತಿಬಿಂಬ ನಾನು ಅಂತಾಯ್ತು. ಆದರೆ ನೇರ ಅಲ್ಲ. ಇವೆಲ್ಲ ಸೇರಿಸ್ಬೇಕಾಗ್ತದೆ. ವಾಯುದೇವ್ರಿಗೆ ಏನು ಬೇಕಿಲ್ಲ. ಏನು ಮಾಡ್ತಾರೋ ಅವರು? ಸೋಹಂ, ಡೈರೆಕ್ಟ್ರಿ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಅಂತೀವಲ್ಲ ಹಾಗೆ. ಹೌದು, ಅರ್ಪಣೆ, ಟೋಟಲ್ ಅರ್ಪಣೆ, ಬರೀ ಸಮರ್ಪಣೆ ಅಲ್ಲ. ಓಂ ಸ್ಥಾನಾದಿ ಉಪದೇಶ ಅಲ್ಲಿಗಿರಲಿ. ಇವತ್ತೊಂದು ಕಾರ್ಯಕ್ರಮ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.